ಆ ಮಿಲ್ ಓನರ್ ಆ ಮಿಲ್ನ ಓನರ್ ಮತ್ತು ಕೆಲಸಗಾರರು ಮಾಲೀಕರ ನಡುವೆ ನಡೆದ ಆ ಗಲಾಟೆ ಏನು ವರ್ಷ 1918ರಲ್ಲಿ ಅಹಮದಾಬಾದ್ನಲ್ಲಿ ಮಿಲ್ ವರ್ಕರ್ಸ್ ಸ್ಟ್ರೈಕ್ ಮುಖ್ಯವಾಗಿ 1917ರಲ್ಲಿ ಅಹಮದಾಬಾದ್ನಲ್ಲಿ ಪ್ಲೇಗ್ ಬಂದಿರುತ್ತೆ. ಆ ಪ್ಲೇಗ್ ಹೇಗೆ ಕೋವಿಡ್-19 ಬಂತು, ಭಾರತವನ್ನೇ ಲಾಕ್ಡೌನ್ ಮಾಡಿತ್ತು, ಎಷ್ಟೋ ಜನ ಬಡ ಜನರನ್ನು ಬೀದಿಗೆ ತಂದಿತ್ತು. ಅದೇ ರೀತಿ ಅಹಮದಾಬಾದ್ನಲ್ಲಿ ಪ್ಲೇಗ್ ಬಂದಾಗ ಅಲ್ಲಿ ಭಯಂಕರವಾಗಿ ಹರಡಿತ್ತು. ಅಹಮದಾಬಾದ್ನಲ್ಲಿ ಇರುವಂತಹ ಜನರಲ್ಲಿ 10% ಜನರು ಜೀವವನ್ನೇ ಕಳೆದುಕೊಂಡಿದ್ದಾರೆ. ಬಹಳಷ್ಟು ಜನರ ಜೀವನವನ್ನು ಸಾಕಪ್ಪ ಅಂತ ಹೇಳಿ ಊರನ್ನು ಬಿಟ್ಟು ಹೊರಗಡೆ ಹೋಗ್ತಾಯಿದ್ರು. ಪ್ಲೇಗ್ ಬಂದಿದ್ದರಿಂದ ಮಿಲ್ನ ಬಿಟ್ಟು, ಕೆಲಸವನ್ನು ಬಿಟ್ಟು, ಊರನ್ನು ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ ಶುರು ಮಾಡಿದಾಗ, ಹಾಗಾಗಿ ಅಹಮದಾಬಾದ್ನಲ್ಲಿ ಮಿಲ್ನ ನಡೆಸಬೇಕಲ್ಲ, ಹಾಗಾಗಿ ಒಂದು ಐಡಿಯಾ ಮಾಡ್ತಾರೆ. ಮಿಲ್ನ ಮಾಲೀಕ ಓನರು ಪ್ಲೇಗ್ ಬೋನಸ್ ಅಂತ ಕೆಲಸಗಾರರಿಗೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಪ್ಲೇಗ್ ಬೋನಸ್ ಹೇಗಿತ್ತು ಅಂದರೆ 80%, ಸಂಬಳದ 80% ಜಾಸ್ತಿನೇ ಪ್ಲೇಗ್ ಬೋನಸ್ ಅಂತ ಕೊಡ್ತಾರೆ. 1917ರಲ್ಲಿ ಪ್ಲೇಗ್ ಬಂದಿರುತ್ತೆ, 1918ರಲ್ಲಿ ಪ್ಲೇಗು ಹೋಗುತ್ತೆ, ನಾಶವಾಗಿ ಹೋಗುತ್ತೆ. ಈಗ ಪ್ಲೇಗ್ ಹೋಯ್ತಲ್ಲ, ಹಾಗಾಗಿ ಬೋನಸ್ಸನ್ನು ಕೊಡೋದನ್ನು, ದುಡ್ಡನ್ನು ಕೊಡೋದನ್ನು ನಿಲ್ಲಿಸ್ಬಿಡ್ತಾರೆ. ಈಗ ಬೋನಸ್ ಕೊಡೋದಿಲ್ಲ, ಪ್ಲೇಗ್ ಹೋಗಿದೆ ಅಂತ ಹೇಳ್ತಾರೆ. ಓನರು ಕೂಲಿ ಕಾರ್ಮಿಕರಿಗೆ ಹೇಳ್ತಾರೆ, ಆ ಮಿಲ್ನಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ಆ ಕಾರ್ಮಿಕರಿಗೆ ಹೇಳ್ತಾರೆ. ಹಾಗಾಗಿ ಈ ಕಾರ್ಮಿಕರು ಒಂದು ತೊಂದರೆಯನ್ನು ಎದುರಿಸಬೇಕಾಗಿ ಬರುತ್ತೆ. ವರ್ಷ 1914ರಿಂದ 18ರ ತನಕ ಮೊದಲ ಮಹಾಯುದ್ಧ ನಡೆದದ್ದರಿಂದ ದಿನಬಳಕೆಯ ವಸ್ತುಗಳು, ಆಮೇಲೆ ಎಲ್ಲ ರೀತಿಯಿಂದಲೂ ಮಾರ್ಕೆಟ್ನಲ್ಲಿ ಬೆಲೆ ಜಾಸ್ತಿ ಆಗಿರುತ್ತೆ. ಈಗ ಪ್ಲೇಗ್ ಬೋನಸ್ ಕೊಡೋದನ್ನು ಅವರು ನಿಲ್ಲಿಸಿರ್ತಾರೆ. ಹಾಗಾಗಿ ನಾವು ಹಳೆಯ ಆ ಪೇಮೆಂಟ್ನಲ್ಲೇ ನಮ್ಮ ಜೀವನವನ್ನು ನಡೆಸೋದಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಅಂತ ಓನರ್ಗೆ ಕೇಳ್ಕೊಳ್ತಾರೆ. ಅವರು ಕಷ್ಟ ಅಂತ ವರ್ಕರ್ಸು ಓನರ್ಗೆ ಕೇಳ್ಕೊಳ್ತಾರೆ, ನೀವು ಬೋನಸ್ ಆದರೂ ಕೊಡಬೇಕು, ಇಲ್ಲಾಂದರೆ ಪೇಮೆಂಟ್ ಆದರೂ ಜಾಸ್ತಿ ಮಾಡಿ ಅಂತ ಓನರ್ಗೆ ಕಾರ್ಮಿಕರು ಕೇಳ್ತಾರೆ. ಅವಾಗ ಮಾಡಬೇಕು ಅಂತ ವರ್ಕರ್ಸ್ ಕೇಳಿದಾಗ 50% ಆದರೂ ಬೋನಸನ್ನು ಕೊಡಿ ಅಂತ ಓನರ್ಗೆ ಕೆಲಸಗಾರರು ಕೇಳ್ತಾರೆ. ಮಿಲ್ನ ಮಾಲೀಕ ಓನರ್ ತಯಾರಿರಲಿಲ್ಲ, ಒಪ್ಕೊಡಲ್ಲ ಅವರು. ಹಾಗಾಗಿ ಕಾರ್ಮಿಕರು ಏನು ಮಾಡ್ತಾರೆ, ಒಂದು ವರ್ಕರ್ಸ್ ಸ್ಟ್ರೈಕನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲ ಕೆಲಸಗಾರರು ಸೇರಿಕೊಂಡು ಒಂದು ಪ್ರತಿಭಟನೆಯನ್ನು ಮಾಡೋದಕ್ಕೆ ನಿಲ್ತಾರೆ. ಇವರು ಕೆಲಸ ಮಾಡೋದನ್ನು ಬಿಟ್ಟು ಸ್ಟ್ರೈಕ್ ಮಾಡ್ತಾಯಿದ್ರಲ್ಲ ಅಂತ ಓನರ್ ಏನು ಮಾಡ್ತಾರೆ, ಬೇರೆ ಊರಿಂದ ಬಾಂಬೆಯಿಂದ ಕೆಲಸಗಾರರನ್ನು ಕರ್ಕೊಂಡು ಬರ್ತಾರೆ. ಬಾಂಬೆಯಿಂದ ಕೆಲಸಗಾರರನ್ನ ಕರ್ಕೊಂಡು ಬರ್ತಾರೆ. ಆಗ ಅಲ್ಲಿ ಅನಸೂಯಾಬೆನ್ ಸಾರಾಭಾಯಿ ಇವರ ಎಂಟ್ರಿ ಆಗುತ್ತೆ. ಇವರು ಬೇರೆ ಯಾರೂ ಅಲ್ಲ, ಇವರು ಈ ಕೆಲಸಗಾರರು ಮಾಡ್ತಾಯಿದ್ರಲ್ಲ ಆ ಮಿಲ್ನ ಮಾಲೀಕ ಅಂಬಾಲಾಲ್ ಸಾರಾಭಾಯಿ ಅವರ ಸಹೋದರಿಯಾಗಿರ್ತಾರೆ. ಇವರು ಅನಸೂಯಾಬೆನ್ ಸಾರಾಭಾಯಿ ಇವರು ಕೆಲಸಗಾರರ ಪರವಾಗಿ ನಿಂತ್ಕೊಳ್ತಾರೆ, ಅವರ ಜೊತೆ ನಿಂತ್ಕೊಳ್ತಾರೆ, ಅವರಿಗೆ ಬೆಂಬಲವನ್ನು ಕೊಡ್ತಾರೆ. ಕೆಲಸಗಾರರಿಗೆ ನೀವೆಲ್ಲರೂ ಸಂಘಟನೆಯನ್ನು ಮಾಡಿಕೊಳ್ಳಿ ಅಂತ ಅನಸೂಯಾಬೆನ್ ಸಾರಾಭಾಯಿ ಇವರು ಕರೆಯನ್ನು ಕೊಡ್ತಾರೆ. ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ಅನಸೂಯಾಬೆನ್ ಸಾರಾಭಾಯಿ ಇವರು ಗಾಂಧೀಜಿ ಅವರಿಗೂ ವಿಷಯವನ್ನು ತಿಳಿಸ್ತಾರೆ. ಗಾಂಧೀಜಿಯವರು ಆಗ ಚಂಪಾರಣ್ಯ ಸತ್ಯಾಗ್ರಹದಿಂದ ಅವರು ಹೆಸರುವಾಸಿಯಾಗಿರ್ತಾರೆ. ರೈತರಿಗೆ ಆದಂತಹ ಅನ್ಯಾಯವನ್ನು ಹತ್ತಿಕ್ಕಿ ಅಲ್ಲಿ ರೈತರಿಗೆ ಬಿಹಾರದ ಚಂಪಾರಣ್ಯಲ್ಲಿ ರೈತರಿಗೆ ನ್ಯಾಯವನ್ನು ಕೊಡಿಸಿರ್ತಾರೆ ಗಾಂಧೀಜಿ. ಅನಸೂಯಾಬೆನ್ ಸಾರಾಭಾಯಿ ಅವರು ಗಾಂಧೀಜಿಯವರನ್ನು ಅಹಮದಾಬಾದ್ಗೆ ಕರೆತರ್ತಾರೆ. ಗಾಂಧೀಜಿಯವರು ಅಹಮದಾಬಾದ್ಗೆ ಬರ್ತಾರೆ. ಬಂದು ಅಲ್ಲಿ ಸತ್ಯಾಗ್ರಹದ ದಾರಿಯನ್ನು ಅವರಿಗೆ ತಿಳಿಸಿಕೊಡ್ತಾರೆ. ಕೆಲಸ ಮಾಡೋ ಮಿಲ್ನ ಕಾರ್ಮಿಕರಿಗೆ 4 ಮುಖ್ಯ ಮಾತುಗಳನ್ನು ಗಾಂಧೀಜಿಯವರು ಕೆಲಸಗಾರರಿಗೆ ಹೇಳ್ತಾರೆ. ಏನಪ್ಪ ಅಂದರೆ, ನೀವು ಎಲ್ಲರೂ ಕಾನೂನನ್ನು ಯಾರೂ ಉಲ್ಲಂಘನೆ ಮಾಡೋ ಹಾಗೆ ಇಲ್ಲ, ಕಾನೂನು ಉಲ್ಲಂಘನೆ ಮಾಡಬೇಡಿ. ನಂತರ ಹಿಂಸೆಯನ್ನು ಮಾಡಬೇಡಿ, ಹಿಂಸೆಯಿಂದ ಯಾವುದೇ ನ್ಯಾಯ ಸಾಧ್ಯ ಇಲ್ಲ, ಹಿಂಸೆಯನ್ನು ಮಾಡಬೇಡಿ ಅಂತ ಹೇಳ್ತಾರೆ. ನೀವು ನಿಮ್ಮವರನ್ನು ಬಿಟ್ಕೊಡಬೇಡಿ ಅಂತ ಹೇಳ್ತಾರೆ. ಯಾವಾಗಲೂ ನಿಮ್ಮ ಮಾತಿನ ಮೇಲೆ ನೀವು ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಇದರಿಂದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅವರ ಮಧ್ಯವರ್ತಿಕೆಯಿಂದ ಒಂದು ಸಮಿತಿಯನ್ನು ಮಾಡ್ತಾರೆ. ಯಾರು ಅಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್. ಇದರಲ್ಲಿ 6 ಜನರು ಇರ್ತಾರೆ. 6 ಜನರಲ್ಲಿ 3 ಜನ ಕಾರ್ಮಿಕ ಅವರ ಕಡೆಯಿಂದಾಗಿ, ಒಬ್ಬರು ಗಾಂಧೀಜಿ, ಎರಡನೇವರು ವಲ್ಲಭಭಾಯಿ ಪಟೇಲ್, ನಂತರ ಶಂಕರ್ಲಾಲ್ ಬಂಕರು. ಮತ್ತೊಂದು ಕಡೆ ಮಾಲೀಕನ ಕಡೆಯಿಂದ ಅವರು 3 ಜನ. ಈ ಸಮಿತಿಯಲ್ಲಿ ಮಾಲೀಕನ ಕಡೆಯಿಂದ ನೀವು 20% ಬೋನಸ್ ಕೊಡಿ ಅಂತ ಹೇಳ್ತಾರೆ. ಅಂದರೆ ಮಾಲೀಕನ ಕಡೆಯಿಂದ 3 ಜನ ಇರ್ತಾರಲ್ಲ ಅವರು, ನಾವು 20% ಕೊಡ್ತೀವಿ ಅಂತ ಹೇಳ್ತಾರೆ. ಕಾರ್ಮಿಕವರ ಕಡೆಯಿಂದ ಇಲ್ಲ 35% ಆದರೂ ಬೇಕೇ ಬೇಕು ಅಂತ ಕೇಳ್ಕೊಡ್ತಾರೆ. ಇದರಲ್ಲಿ ಮತ್ತೊಂದು ಗೊಂದಲ ಕಾರ್ಮಿಕರಿಗೆ ಶುರುವಾಗುತ್ತೆ. ಅವರಿಗೆ ಅನುಮಾನ, ಗಾಂಧೀಜಿಯವರು ಮಾಲೀಕನ ಜೊತೆ ಸೇರಿಕೊಂಡಿದ್ದಾರೆ ಅಂತ ಅವರಿಗೆ ಅನುಮಾನ ಅನ್ನೋದು.
ಅವರಲ್ಲಿ ಸಂಶಯವನ್ನು ಹುಟ್ಟುತ್ತೆ. ಈಗ ಯಾರು ಇಲ್ಲಿ ಕಾರ್ಮಿಕವರ ಪರವಾಗಿ ಅವರು 35% ಮಾಡಬೇಕು ಅಂತ ಮಾತುಕತೆಯನ್ನು ನಡೆಸ್ತಾ ಇರ್ತಾರೆ. ಗಾಂಧೀಜಿಯವರಿಗೆ ಗೊತ್ತಾಗುತ್ತೆ ಕಾರ್ಮಿಕವರ ಮೂಲ ಮಂತ್ರ ಏನಿತ್ತು ಅಲ್ಲಿಂದ ಅವರು ಬೇರೆ ಕಡೆಗೆ ಸಾಗ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಇದು ಮಿಲ್ನ ಮಾಲೀಕನ ಮೇಲೆ ದೊಡ್ಡ ಮಟ್ಟದಲ್ಲಿ ಪ್ರಭಾವವನ್ನು ಬೀರುತ್ತೆ. ಮಾಲೀಕ ಹೆದರ್ಕೊಂಡು 35% ಕೊಡ್ತೇವೆ ಅಂತ ಒಪ್ಕೊಳ್ತಾರೆ. ಅಹಮದಾಬಾದ್ನ ಮಿಲ್ನ ಮಾಲೀಕ ಅಂಬಾಲಾಲ್ ಸಾರಾಭಾಯಿ ಮಾಲೀಕ ಒಪ್ಕೊಳ್ತಾರೆ. ನಂತರ ಗಾಂಧೀಜಿಯವರು ಅಹಮದಾಬಾದ್ನ ಟೆಕ್ಸ್ಟೈಲ್ ಲೇಬರ್ ಅಸೋಸಿಯೇಷನ್ ಅನ್ನು ಹುಟ್ಟಾಕ್ತಾರೆ, ಆ ಹೆಸರನ್ನು ಇಡ್ತಾರೆ. ಇದಕ್ಕೆ ಇನ್ನೊಂದು ಹೆಸರು ಮಜ್ದೂರ್ ಮಹಾಜನ್ ಸಂಘ ಅಂತಲೂ ಕರೀತಾರೆ, ಈಗ ಲೇಬರ್ ಯೂನಿಯನ್ ಅಂತಲೂ ಆಗಿದೆ. ಈ ಥರ ಗಾಂಧೀಜಿಯವರು ಚಂಪಾರಣ್ಯ ಸತ್ಯಾಗ್ರಹದಿಂದ ಹೆಸರುವಾಸಿಯಾಗಿ ಅವರಿಗೆ ನ್ಯಾಯವನ್ನು ತಂದುಕೊಟ್ಟು ನಂತರ ಇಲ್ಲಿ ಅಹಮದಾಬಾದ್ನ ಮಿಲ್ನ ಕೆಲಸಗಾರರಿಗೂ ಕೂಡ ನ್ಯಾಯವನ್ನು ಒದಗಿಸಿಕೊಡ್ತಾರೆ. ಇದು ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಅಂತ ಹೇಳ್ತಾರೆ. ಆಧುನಿಕ ಭಾರತದ ಒಂದು ಇತಿಹಾಸದಲ್ಲಿ ಒಂದು ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಗಾಂಧೀಜಿಯವರ ಮೆಟ್ಟಿಲಲ್ಲಿ ನಿಂತಿರುವ ಇದೊಂದು ಸತ್ಯಾಗ್ರಹವಾಗಿದೆ. ನಮಸ್ಕಾರ, ಥ್ಯಾಂಕ್ ಯು.